ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸನ್ನಿಗೆ ಗೊತ್ತಿರಲಾರ್ದ ಸೇಮ್ ಆಗ್ಬಿಟ್ಟಿವಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತಿಂದು ಲಾಗ್ ಏನಪ್ಪ ಅಂದರೆ ನಮ್ಮ ಜವಳ ಕಾರ್ಯಕ್ರಮ ನೋಡಿ. ಬೆಳಗ್ಗೆಲಿಂದನೇ ಎಲ್ಲ ವಿಡಿಯೋ ಮಾಡ್ಕೋಬೇಕಾಗಿತ್ತು. ನಾನು ಸನ್ನಿಗೆ ಹುಷಾರಿರಲ್ಲ ಕಾರಣ ತುಂಬ ಅಳ್ತಾ ಇದ್ದ ಅವನು, ಹಂಗಾಗಿ ನನಗೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಹಂಗಾಗಿ ಬೆಳಗ್ಗೆನೇ ಎಲ್ಲನೂ ಹೋಗಿದ್ವಿ ದೇವಸ್ಥಾನಕ್ಕೆ. ಇನ್ನು ದೇವಸ್ಥಾನಲ್ಲಿ ಯಾವ್ಯಾವ ಕಾರ್ಯಕ್ರಮ ಆದ್ವಲ್ಲ ಅದನ್ನು ಮಾತ್ರ ನಾನು ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊತಾ ಇದ್ದೀನಿ. ಇರಲಿ, ಒಂದು ಒಳ್ಳೆ ಮೆಮೊರಿ. ಫ್ಯೂಚರಲ್ಲಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದಾಗ ನಮಗೂ ಮೆಮೊರಿಗಳು ಯಾವತ್ತೂ ಅಳಿಸೋಗಲ್ಲ ಅನ್ನೋ ಒಂದು ರೀಸನ್ಗೆ ಒಂದು ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಮನೆಯಲ್ಲಿ ಎಲ್ಲರೂ ಬೆಳಗ್ಗೆನೇ ಎದ್ಬಿಟ್ಟಿದ್ವಿ. ಇವತ್ತು ಮನೆಯಲ್ಲಿ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ ಇದ್ರೂ ನೋಡಿ ಬೆಳಗ್ಗೆನೇ ಎಲ್ಲರೂ ಬೇಗನೆ ಎದ್ದು ರೆಡಿ ಆದರೆ ಕೆಲಸ ಸರಾಗವಾಗಿ ಆಗೋದಂದ್ಬಿಟ್ಟು ಎಲ್ಲರೂ ಬೇಗನೆ ಎದ್ದು ಟೆಂಪಲ್ಗೆ ಹೋಗಿದ್ರು. ನಾವು ನಿಧಾನಕ್ಕೆ ರೆಡಿಯಾಗಿ ಮತ್ತೆ ನಾವು ಕೂಡ ಟೆಂಪಲ್ಗೆ ಬಂದ್ವಿ ನೋಡಿ. ಅವ್ರದ್ದು ಅಭಿಷೇಕ ಇತ್ತು, ಮುಗಿಸ್ಕೊತಾ ಇದ್ರು ಬೆಳಗ್ಗೆ ಬಂದು. ನನ್ನ ಔಟ್ಫಿಟ್ ಇದಾಗಿತ್ತು ನೋಡಿ, ಒಂದು ಬ್ಲೂ ಕಲರ್ ಸ್ಯಾರಿ, ವೈಟ್ ಲಾಂಗ್ ಹಾರನ ವೇರ್ ಮಾಡಿದ್ದೆ ನಾನು. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವುದೇ ತರಹ ಫಂಕ್ಷನ್ಸ್ ಆಗಲಿ ಏನೇ ಮಾಡಿದ್ರು ಇದೇ ಥರ ಕಾರ್ಯಕ್ರಮ ಮಾಡಿ ಹೆಣ್ಮಕ್ಳಿಗೆ ದಂಡಿ ಅಂತೇಳಿ ಹೂವಿನ ಹಾರ ಮಾಡಿ ಕಟ್ಟೋದಾಗಿರುತ್ತೆ ನೋಡಿ. ಅದು ಮಾಡಿದ್ರೆ ಸಂಪ್ರದಾಯ ಕಂಪ್ಲೀಟ್ ಆದಂತೆ. ಕಳಸ ಹಿಡಿಯೋರಿಗಾಗಿರ್ಬೋದು ನಾನಾ ರೀತಿ ಸಂಪ್ರದಾಯಗಳಿದಾವೆ ಇಲ್ಲಿ. ಅದನ್ನು ಒಂದೊಂದಾಗಿ ಹಾಗೆ ನೋಡ್ತಾ ಹೋಗಿ ನಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಮ್ಮ ಜವಳ ತಣ್ಣೀರಲ್ಲಿ ಸ್ನಾನ ಮಾಡಿದ್ಲಲ್ಲ, ತುಂಬ ಅಳ್ತಾ ಇದ್ಲು. ಚಿಕ್ಕ ಮಕ್ಕಳಲ್ವಾ, ಅವಳಿಗೆ ಅವತ್ತು ರಾತ್ರಿ ಜ್ವರ ಕೂಡ ಬಂದಿತ್ತು. ಇನ್ನು ಮೊದಲಿಗೆ ಏನಪ್ಪ ಅಂತಂದರೆ ಈ ಥರ ಜವಳ ತೆಗಿವಾಗ ಮೊದಲು ಪೂಜಾರಿನೇ ಒಂದು 4 ಕೂದಲನ ಎಲೆಗತ್ರೆ ಅಂದರೆ ಎಲೆಲಿಂದ ಮುಟ್ಟಿಸ್ತಾರೆ. ಆಮೇಲೆ ಏನಪ್ಪ ಅಂತಂದರೆ ಇನ್ನು ಸೋದ್ರ ಮಾವನ ಕಡೆಯಿಂದ ಪೂಜೆ ಮಾಡಿಸಿ ಅವರಿಗೂ ಎಲೆಗತ್ರೆ ಮುಡಿಸಿ, ಇನ್ನು ಸೋದ್ರ ಮಾವನಿಂದ ಜವಳ ಎಲ್ಲ ತೆಗ್ಸಿದಾದ ತಕ್ಷಣನೇ ಇದಕ್ಕೆ ನಾವು ಕೆಳಗಡೆ ಹಾಸಿದಾರಲ್ವ ಕಂಬಳಿ ಅಂತ ಕರಿತೀವಿ ನೋಡಿ. ಕಂಬಳಿನ ಹಾಸಿ ಅದ್ರ ಮೇಲೆ ಅಕ್ಕಿ ಅರವಿ, ಇನ್ನೇನು ತಂದೆ ತಾಯಿನ ಏನು ಜವಳ ತೆಗ್ಸಿರ್ತಾರಲ್ವ ಮಕ್ಕಳು, ಅವ್ರ ತಂದೆ ತಾಯಿನ ಕುಂದ್ರಿಸಿ ಮಗನ್ನು ಕುಂದ್ರಿಸಿ ಇಂಥವ್ರ ಮನೆಯಲ್ಲಿ ತಂದಂಥ ಬಟ್ಟೆನ ಮಾಡೋಂಥ ಸಂಪ್ರದಾಯ ನೋಡಿ ನಮ್ಮ ಕಡೆ. ಎಲ್ಲರೂ ಕೂಡ ಅದೇ ರೀತಿ ಬಟ್ಟೆಗಳು ಗಿಫ್ಟ್ಸ್ಗಳು ಏನಾದರೂ ತಂದಿರ್ತಾರಲ್ವ ಒಂದೊಂದಾಗಿ ಕೊಡ್ತಾ ಇದ್ದಾರೆ. ಫೋಟೋ ತೆಗಿಲ್ಲ ಅಂದ್ರೆ ಈ ಕಡೆ ನಾವು ಜವಳ ಮಾಡಿದ್ದು ದೇವಸ್ಥಾನ ಬಂದು ಗುರುಗುಂಟ ಅಂಬರೇಶ್ವರ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬಾ ಪ್ರಶಾಂತವಾಗಿರೋ ದೇವಸ್ಥಾನ ನೋಡಿ. ತುಂಬಾ ಚೆನ್ನಾಗಿ ಕೂಡ ಆಯಿತು ಫಂಕ್ಷನ್ ಕೂಡ. ಬೆಳಗಿನ ಜಾವನೇ ಹೋಗಿದ್ದಕ್ಕೆ ಬೇಗನೆ ಫಂಕ್ಷನ್ ಆಯಿತು. ನಮಗೆ ತಣ್ಣೀರು ಸ್ನಾನ ಮಾಡಿಸ್ಬಿಟ್ಟಿದ್ರಲ್ವ, ಅವಳು ಫುಲ್ ತುಂಬ ಅಳ್ತಾ ಇದ್ಲು. ಹಾಗಾಗಿ ಬೇಗನೆ ಬಟ್ಟೆ ಮಾಡಿ ಅವರಿಗೆ ಬಟ್ಟೆ ಹಾಕೋಣ ಅಂತ ಅಂದ್ಬಿಟ್ಟು ಕೂಡಿಸಿದ್ರು. ಫಸ್ಟಿಗೆ ತವ್ರ ಮನೆಯವ್ರ ಬಟ್ಟೆ ತೊಗೊಂಡು ಬಂದಿರ್ತಾರಲ್ವ ಅದನ್ನು ಕೊಟ್ಟು ಅದು ಹಾಕ್ಕೊಂಡು ಬಂದ ತಕ್ಷಣನೇ ಇನ್ನು ಬೇರೆ ಗೆಸ್ಟ್ಗಳು ಮತ್ತು ರಿಲೇಷನ್ಸ್ ಯಾರ್ಯಾರು ಏನು ಗಿಫ್ಟ್ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ತರ್ತಾರಲ್ವ ಅವರು ಒಂದೊಂದಾಗಿ ಅವರು ಕೂಡ ಮಾಡ್ತಾ ಹೋಗ್ತಾರೆ. ಈ ಥರ ನಮ್ಮ ಕಡೆ ಸಂಪ್ರದಾಯ ಇರುತ್ತೆ ನೋಡಿ. ಮೇನ್ ಬಟ್ಟೆ ಮಾಡೋದಾಗಿರ್ಬೋದು, ಏನಾದರೂ ಚಿಕ್ಕ ಪುಟ್ಟ ಗಿಫ್ಟ್ ತಂದಿರೋದಾಗಿರ್ಬೋದು, ಅದನ್ನು ಈ ಥರ ಕುಂತ್ಕೊಂಡು ಕೊಡುವಂಥ ಒಂದು ಸಂಪ್ರದಾಯ ನೋಡಿ.
ಯಾರಿದು ನಮ್ಮ ನಮ್ಮ ತಗೋಯ್ತು ನಮ್ಮ ನಮ್ಮ ಮುಂದೆ ಕರ್ಕೊಂಡು ಬಂದಿರ್ತಾವ ನೋಡು ವಿಡಿಯೋ ಮಾಡ್ಕೊಂತ ಇದು ಇಡೀ ಕರ್ನಾಟಕ ಬಿಡುತ್ತ ನಮ್ಮ ಫುಲ್ ಒಂದೆಲ್ಲ ಒಂದ್ ವಾಕ್ ಮಾಡಿದ್ಲು ಓಡಾಡಿದ್ಲೆಲ್ಲ ಹ್ಯಾಪಿ ಇಲ್ಲ ಅದಿದ್ ಫೋಟೋ ತಕ್ಕೊಂಡಿವ್ ಅಷ್ಟೇ ನನ್ ಕೈಗೆ ಇದ್ಲಲ್ಲ ವಿಡಿಯೋ ಯಾರು ನಮ್ಮ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ನೀವ್ ನೋಡ್ರಿ ನೀವಿಬ್ರು ನೋಡ್ಬಿಡ್ರಿ ಅದು ಮುಂದೆ ದಾರ ಐತಿ ಹಿಂದೆ ಆಂಟಿ ಸ್ವಲ್ಪ ಸೈಡ್ ನಿಂತ ಫೋಟೋ ತೆಗಿತೀನಿ ಬರ್ರಿ ಎಲ್ಲ ನಮ್ದು ಅಲ್ಲೇ ಹೋಗಿತ್ತು ನಮ್ಮ ನಮ್ಮ ಹೌದಾ ಕೈ ಬಿಡ್ತಾರೆ ನೀರು ಟವಲ್ ಮುಂದೆ ಮಾಡ್ತಾರೆ ಅವ್ನು ಹಿಡ್ಕೊಂಡ್ರೆ ಸ್ವಲ್ಪ ಸೈಡ್ ನಿಂತ್ರೆ ಆತ ಮಕ್ಕ ಅಲ್ಲ ಅತ್ತ ನಿಂತ್ರ ವೀರಕೃಷ್ಣ ಕಡೆ ಸ್ವಲ್ಪ ಹಾಕಿದ್ಮೇಲೆ ಕೊಡತಕ್ಕ ಸ್ವಲ್ಪ ಸೈಡ್ ನಿಂತಾನ ಕೈ ಇವ್ರಿಗೆ ಅಮ್ಮ ನೀವ ಅಮ್ಮ ಅಂತ ಅಮ್ಮ ಅಂಡ್ ನಮ್ಮ ಉತ್ತರ ಕರ್ನಾಟಕದ ಸಂಪ್ರದಾಯ ಈ ತರ ಇರುತ್ತೆ ನೋಡಿ. ಹುಡಿ ತುಂಬೋದಾಗಿರ್ಬೋದು ಅಂಡ್ ಎಲ್ಲ ಹೆಣ್ಮಕ್ಳಿಗೆ ದಂಡಿ ಕಟ್ಟಿಸಿ ಕಳಸ ಎಡ್ಸೋದಾಗಿರ್ಬೋದು ಒಂಥರ ಏನೋ ಹಿರಿಯರು ಸುಮ್ನೆ ಮಾಡಿಲ್ಲ ಅದನ್ನ ಒಂದು ನೋಡುವಾಗ ನಮ್ಗೂನು ಒಂಥರ ಏನೋ ಹಳೇದೆಲ್ಲ ಹಿಂದಿಂದೆಲ್ಲ ನೆನ್ಪು ಬರುತ್ತೆ ನೋಡಿ. ಈ ತರ ನಮ್ಗೆ ಒಂದು ಕುಂತು ಯೋಚನೆ ಮಾಡ್ಬೇಕಾದ್ರೆ ಯಾರು ಕಂಡಿಡಿದ್ರು ಈ ತರ ಎಲ್ಲ ಏನಕ್ಕೆ ಮಾಡ್ತಾರೆ ಅದೆಲ್ಲ ಹಿರಿಯರಿಗೆ ಗೊತ್ತಿರುತ್ತೆ. ಬಟ್ ಆ ಸಂಪ್ರದಾಯನ ನಾವು ಕೂಡ ಬಿಡದೆ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಹಿರಿಯರು ಸುಮ್ಮನೆ ಮಾಡಿರಲ್ಲ, ಹಿಂದೆ ಏನೋ ಒಂದು ರೀಸನ್ ಇದ್ದೇ ಮಾಡಿರುತ್ತಾರೆ. ಒಂದು ಪ್ರತಿ ಒಂದೂನಕ್ಕೂ ಒಂದು ರೀಸನ್ ಅಂತ ಇದ್ದೇ ಇರುತ್ತೆ. ಅದನ್ನ ನಾವು ಕೂಡ ಹಾಗೆ ಕಾಪಾಡ್ಕೊಂಡು ಹೋಗ್ಬೇಕು ನೋಡಿ. ನೀ ಆ ಕಡೆ ಸೈಡ್ ಇಲ್ಲ ನಮಗ ಈ ಚಲೋ ಆಯ್ತು. ನಿಮ್ದು ವಿಡಿಯೋ ನಾ ಮಾಡ್ಕೊಂತೀನಿ, ಯಾರು ಮಾಡ್ಕೊಲಿಕ್ಕಿಲ್ಲ. ಇಲ್ಲ ಬರೇ ಟೈಮ್ ಇಲ್ಲ ನಮಗೆ. ಬಂತಲ್ಲ ನಿಮ್ ಕ್ಯಾಂಪಿ ಏನ್
ಅಡ್ವಾನ್ಸ್ ಹೇಳ್ಬೇಕು ನೀವು ತೆಗ್ದಿರಲ್ಲ ನಮಗ మీరు ಮೂವರ್ಸಲಿಕ್ಕೆ ನೋಡಿ ಇವರು ಬಸಮ್ಮ ಸೌಕಾರ್ ಶಾಪುರಿಂದ ಎಲ್ಲ ಕವರ್ ಆಗತ್ತೆ, ಅವರು ಬರ್ತಾರೆ ನೋಡಿ. ಇಲ್ಲಿ ಕ್ಯಾಮ್ರಾಮ್ಯಾನ್ ಮಣಿಕಂಠ ಅವರು ಇದ್ದಾರೆ. ಕುಂತಾಡು ನೀನೇ ಆಡ್ತಿದ್ದೆ ಆಂಟಿ ನೋಡ್ರಿ ಕಡೆ. ಇದು ಯಾರ ಹತ್ರ ನೋಡಿದ್ರಲ್ಲ ಸೀರೆ? ಅದು ನಿಮ್ಮ ಕೆಳಗೆ ಚುಚ್ಚಕತ್ತದಲ್ಲಿ ಆಗ್ಲೇ ಹೇಳ್ದಾಗೆ ನಾವು ಜವಳ ಕಾರ್ಯಕ್ರಮ ಮಾಡಿಸಿದ್ದು ಗುರುಗುಂಟ ಅಮರೇಶ್ವರ ದೇವಸ್ಥಾನದಲ್ಲಿ. ನೋಡ್ತಿರ್ಬೋದು ಎಷ್ಟು ಪ್ರಶಾಂತವಾಗಿದೆ ಅಂತಂದ್ರೆ, ನನ್ಗಂತೂ ಈ ದೇವಸ್ಥಾನ ತುಂಬಾನೇ ಇಷ್ಟ ಆಗುತ್ತೆ. ನಮ್ಮ ಊರ ಹತ್ರದಲ್ಲೇ ಇರೋಂಥ ದೇವಸ್ಥಾನ, ನಮ್ಮ ಮನೆ ದೇವರು ಕೂಡ. ಹಂಗಾಗಿ ಇಲ್ಲೇ ಬಂದ್ಬಿಟ್ಟು ಜವಳ ಕಾರ್ಯಕ್ರಮನ ನಾವು ಮಾಡಿಸಿದ್ವಿ ನೋಡಿ. ಸನ್ನಿಗೂ ಕೂಡ ನಾವು ಇದೇ ಟೆಂಪಲ್ ಅಲ್ಲೇ ಜವಳ ಮಾಡಿಸಿದ್ದು. ಹಾಗೆ ನಮ್ಮ ಹೆಣ್ಮಕ್ಳದ್ದು ಗೊತ್ತೇ ಇರುತ್ತಲ್ವಾ, ಎಲ್ಲೋದ್ರೂ ಒಂದು ಫೋಟೋ ಶೂಟ್ ಅಂತೇಳಿ ನಾವು ಬಿಡೋದಿಲ್ಲ. ಅದನ್ನ ಇಲ್ಲಿ ಮಾಡ್ಕೊತಾ ಇದ್ವಿ ನೋಡಿ. ಫೋಟೋಸ್ ತೆಗ್ತಾ ಇದ್ವಿ. ಫೋಟೋಸ್ ತೆಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟು ಅಲ್ಲೇ ದಾಸೋಗದಲ್ಲಿ ಊಟ ಕೂಡ ಇತ್ತು. ಊಟ ಮಾಡಿಕೊಂಡು ಮನೆ ಕಡೆ ಹೋದ್ವಿ ನೋಡಿ. ಇನ್ನೇನಪ್ಪ, ಎಲ್ಲ ಲಾಗ್ನು ನನಗೆ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ. ಏನಕ್ಕಂತಂದರೆ ಸನ್ನಿ ತುಂಬ ಅಂದರೆ ತುಂಬಾನೇ ಹಠ ಮಾಡ್ತಾ ಇದ್ದ. ಹಂಗಾಗಿ ನನಗೂ ಈ ಥರ ಅವನು ಚೆನ್ನಾಗಿದ್ರೆ ನನಗೂ ಇಷ್ಟ ಆಗುತ್ತೆ. ಅವನು ಈ ಥರ ಅಳಕ್ಕೆ ಸ್ಟಾರ್ಟ್ ಮಾಡಿದರೆ ನನಗೆ ಏನು ಮಾಡ್ಬೇಕಂತೇಳಿ ಮೈಂಡೇ ಓಡಲ್ಲ ನೋಡಿ. ಹಂಗಾಗಿ ನಾನು ವಿಡಿಯೋ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡಿದ್ದೀನಿ.